ರಿಸಲ್ಟು ಬೇಗ ಮಾಡ್ತಾರೆ. ಫಸ್ಟ್ ರೌಂಡು ಸೆಕೆಂಡ್ ರೌಂಡಲ್ಲಿ ಏನೂ ವ್ಯತ್ಯಾಸ ಆಗಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಕೆಲವರು ಹೇಳ್ತಾರೆ ಇಲ್ಲ ಎಮ್ ಸಿ ಸಿ ಅವರು ಫಸ್ಟು ಅಲಾಟ್ ಮಾಡಿಬಿಟ್ರೆ ವಿದ್ಯಾರ್ಥಿಗಳೆಲ್ಲ ಅಲ್ಲಿ ಹೋಗಿಬಿಡ್ತಾರೆ. ಹಂಗಿರಲ್ಲ. ಯಾಕೆಂತಂದರೆ ಎಮ್ ಸಿ ಸಿ ಅವರು ರಿಸಲ್ಟನ್ನು ಫಸ್ಟು ಅನೌನ್ಸ್ ಮಾಡಿದರೂ ಸಹ ಒಂದೆರಡು ದಿನದಲ್ಲಿ ನಾವು ಸಹ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗ್ತಿದ್ದಂಗೆ ನಮ್ಮಿಂದ ಯಾರೂ ವಿದ್ಯಾರ್ಥಿಗಳು ಎಕ್ಸಿಟ್ ಆಗಲ್ಲ. ನಮ್ಮಲ್ಲಿ ಏನು ಅಲಾಟ್ ಮಾಡ್ತಾರೆ ಅಂತ ನೋಡಿ ಪೇರೆಂಟ್ಸು ಡಿಸೈಡ್ ಮಾಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಇದು ಎರಡನೇ ರೌಂಡಿನ ನಂತರ ವೀಡೌಟ್ ಮಾಡುವಂಥದ್ದು, ಅಂದರೆ ಯಾರು ಎಮ್ ಸಿ ಸಿನಲ್ಲಿ ಸೀಟ್ ತಗೊಂಡು ಅಡ್ಮಿಷನ್ ಆಗ್ತಾರೆ ನಮ್ಮಲ್ಲಿ ಅವ್ರನ್ನ ಕೌನ್ಸಿಲಿಂಗಿಂದ ಬ್ಯಾನ್ ಮಾಡುವಂಥ ಪ್ರಕ್ರಿಯೆಯೆಲ್ಲ ಎರಡನೇ ಸುತ್ತಿನ ನಂತರ ನಡೆಯುತ್ತೆ. ಹಾಗಾಗಿ ಮೊದಲ ಸುತ್ತಿನಲ್ಲಿ ಎಮ್ ಸಿ ಸಿನಲ್ಲೂ ಭಾಗವಹಿಸಿ ಮಕ್ಕಳು ಅಲಾಟ್ ಆಗುತ್ತೆ ಸೀಟು, ನಮ್ಮಲ್ಲೂ ಭಾಗವಹಿಸಿರ್ತೀರ ಅಲಾಟ್ ಆಗುತ್ತೆ. ತಾವು ಡಿಸೈಡ್ ಮಾಡ್ತೀರಾ ಎಲ್ಲಿ ಹೋಗಬೇಕು ಯಾವ್ದು ಸೂಕ್ತ ಅಂತೇಳಿ. ಅದನ್ನು ಉದಾಹರಣೆಗೆ ನೀವು ಎಮ್ ಸಿ ಸಿಗೆ ಹೋಯ್ತು ಅಂತಂದರೆ ನಮ್ಮಲ್ಲಿ ಬಿಡುವಂಥ ಸೀಟನ್ನು ನಾವು ಸೆಕೆಂಡ್ ರೌಂಡಿಗೆ ನಾವು ಹಾಕ್ಕೊಳ್ತೀವಿ. ಒಂದು ವೇಳೆ ನಮ್ಮಲ್ಲಿ ಹೋದ್ರಿ ಅಂತಂದರೆ ಅದು ಎಮ್ ಸಿ ಸಿ ಅವರು ಆ ಸೀಟನ್ನು ನೆಕ್ಸ್ಟ್ ರೌಂಡಿಗೆ ಅವರು ಹಾಕಿಕೊಳ್ತಾರೆ. ಹಾಗಾಗಿ ಮೊದಲ ರೌಂಡಲ್ಲಿ ಎಮ್ ಸಿ ಸಿ ಅವರು ಒಂದೆರಡು ದಿನ ಮೊದಲು, ನಾವೊಂದೆರಡು ದಿನ ಮೊದಲು ರಿಸಲ್ಟು ಅನೌನ್ಸ್ ಮಾಡಿದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ.